ಒಂದೊಂದು ಹೆಣ್ಮಕ್ಳು ಒಂದೊಂದು ಕುಟುಂಬದಾಗ ಭಾಳ ವಿಪರೀತ ಇರ್ತಾವೆ. ಏನಾಗ್ತದಪ್ಪ ಅಂದ್ರೆ ಇವ್ರ ಸ್ವಭಾವ ನೋಡಿ ಪರಿಹಾಸ್ಯ ಆಗ್ತಿರ್ತಾವೆ. ಯಾಕಂದ್ರೆ ಅವ್ರ ಗಂಡದೇರಿಗೆ ಮಾಮ ಮಾಡಿ ಕುಂಡ್ಸಿರ್ತಾರೆ. ಇವರು ನಗೇಣ್ ಮಕ್ಕಳು ಭೀ ಬೇರೆ ಆಗಿರ್ತಾರೆ, ಅತ್ತಿ ಮಾವನು ಬೇರೆ ಕಡೆ ಇರ್ತಾರೆ. ಇವ್ರದೇ ರಾಜಕೀಯ ಮನ್ಯಾಗ ಇವ್ರು ಏನು ಮಾಡ್ತಿರ್ತಾರೆ, ಹವ್ಯಾಸ ಭಾಳ ಇವ್ರಿಗೆ ಊರು ತಿರುಗಾಡೋದು ಹವ್ಯಾಸ ಭಾಳ. ಮತ್ತು ಬೇರೆಯವ್ರಿಗೆ ಹೋದ ಬಳಿಕ ಅಲ್ಲಿ ಹೋಟೆಲ್ಗೆ ಹೋಗೋದು, ಅಲ್ಲಿ ಇಲ್ಲಿ ನಿಂತು ಫೋಟೋ ತಗೊಳ್ಳೋದು, ಮತ್ತು ಶಾಪಿಂಗ್ ಮಾಡೋದು, ಇಂಥವೆಲ್ಲ ಹವ್ಯಾಸ. ಚೈನಿ ಬಾಜಿ ಟೋಟಲಿ ಹೇಳ್ಬೇಕಂದ್ರೆ ಫುಲ್ ಚೈನಿ ಬಾಜಿ. ಅದಕ್ಕೆ ನಾ ಏನು ಹತ್ತೀನಪ್ಪ ಅಂತಂದ್ರೆ, ನೀವು ಅಲ್ಲಿ ಇಲ್ಲಿ ತಿರುಗಾಡೋದಕ್ಕಿಂತ ಹೋರಿ ಬೇಡ ಅನ್ನಂಗಿಲ್ಲ. ಆದರೆ ಒಂದು ಲೆಕ್ಕ, ಒಂದು ಸಮಯ ಸಂದರ್ಭ ನೋಡಿ ಹೋಗ್ಬೇಕು. ಅತ್ತಿ ಮಾವನ ಕಿವಿ ಮೇಲೆ ಇಟ್ಟು ಹೋಗ್ಬೇಕು. ಗಂಡನ ಕಿವಿ ಮೇಲೆ ಗಂಡನ ವಿಚಾರಧಾರೆ ಏನದಪ್ಪ ಅಂತ ಅದು ತಿಳ್ಕೊಂಡು ಸಮಾಲೋಚನೆ ಮಾಡಿ ಹೋಗ್ಬೇಕು. ಇಲ್ಲಾಂದರೆ ಕುಟುಂಬ ಅನ್ನೋದಕ್ಕೆ ಅರ್ಥನೇ ಇರಂಗಿಲ್ಲ. ಭಾರತ ದೇಶದ ಸಂಸ್ಕೃತಿಗಂತೂ ಅರ್ಥನೇ ದೂರ ಹೋಗಿರ್ತದೆ. ಅದಕ್ಕೆ ತಿಳ್ಕೊಂಡು ನೋಡಬೇಕು. ನಿಮ್ಮ ಕುಟುಂಬದ ಜವಾಬ್ದಾರಿ ನಿಮಗಿರ್ತದೆ. ಇನ್ನೊಬ್ಬರು ನಿಮ್ಮ ಕುಟುಂಬದ ಜವಾಬ್ದಾರಿ ತೊಳುವ ಅವಶ್ಯಕತೆನೇ ಬೀಳಂಗಿಲ್ಲ. ಆ ರೀತಿ ನಾವು ಇರಬೇಕಾಗ್ತದೆ. ಅದಕ್ಕೆ ನಿಮ್ಮ ಮಕ್ಕಳು ಭವಿಷ್ಯ ನಿಮ್ಮ ಕೈಯಾಗಿರ್ತದೆ. ಹೆಣ್ಮಕ್ಳು ಇರ್ತಾರೆ, ಅವ್ರಿಗೆ ಮದುವೆ ಮಾಡಿ ಗಂಡು ಮನೆಗೆ ಕಳಿಸ್ಬೇಕಾಗ್ತಿರ್ತದೆ. ಇವೆಲ್ಲ ಬಿಟ್ಟು ನಾ ಅಂದಂಗೆ ನಡೀಲಿ ಅಂದ್ರೆ ಸಮಾಜ ಒಪ್ಪಂಗಿಲ್ಲ. ಅದಕ್ಕೆ ಅತ್ತಿ ಮಾವ ಸುದ್ದ ಇದ್ರ ಕಡೆ ಲಕ್ಷ್ಯ ಕೊಡಬೇಕು, ಗಂಡದಿರು ಸುದ್ದ ಲಕ್ಷ್ಯ ಕೊಡಬೇಕು. ಜೈ ಹಿಂದ್, ಜೈ ಭಾರತ್.